ನಿಮಗೆಲ್ಲರಿಗೂ ನಮಸ್ಕಾರ. ಬೆಳಗ್ಗೆನೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿರುವಂತಹ ಎಲ್ಲ ನನ್ನ ಗೌರವಾನ್ವಿತ ಶಿಕ್ಷಕ ಸಮುದಾಯದ ಬಂಧುಗಳಿಗೆ ವಿಶೇಷವಾಗಿ ನಿಮಗೆಲ್ಲರಿಗೂ ಈ ಬೆಳಗಿನ ವಂದನೆಗಳೊಂದಿಗೆ ಶುಭಾಶಯ ಕೋರ್ತಾ ಇದ್ದೇನೆ. ರಾಜ್ಯ ಮಟ್ಟದ ಕಾರ್ಯಕ್ರಮ, ಪ್ರಶಸ್ತಿ ಪ್ರದಾನ ಸಮಾರಂಭ, ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆಯ ನೌಕರರ ಸಂಘ ಇದರ ವತಿಯಿಂದ ಇವತ್ತು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ದೀರಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತರು, ಯಾವಾಗಲೂ ನಮ್ಮ ಹಿತಚಿಂತಕರು ಆದಂತಹ ಗೌರವಾನ್ವಿತ ಚೌಡಪ್ಪನವರನ್ನ ವಿಶೇಷವಾಗಿ ಸ್ಮರಿಸಿಕೊಳ್ತಾ, ಶಾಲಾ ಶಿಕ್ಷಕರ ಇಲಾಖೆ ನೌಕರ ಸಂಘದ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳನ್ನು ಸ್ಮರಿಸಿಕೊಳ್ತಾ ಈ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಮಾಡಕ್ಕೆ ಹೊರಟಿದ್ದೀರಿ. ಇನ್ನು 11:30 12 ಗಂಟೆ ಆದರೆ ಬಹುಶಃ ಈ ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ಮೆರುಗು ಸಿಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸಮಾಜದಲ್ಲಿ ಇವತ್ತು ನೀವು ಹಲವಾರು ಪ್ರಶಸ್ತಿಗಳನ್ನು ಕೊಡುವುದಕ್ಕೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀನಿ ಅಂದ್ಕೊಂಡಿದ್ದೇನೆ. ಭಾಷಣ ಮಾಡೋದಕ್ಕೆ ವಿಚಾರಗಳು ಜಾಸ್ತಿ ಇದ್ರೂ ನಾನು ಜಾಸ್ತಿ ಇವತ್ತು ಭಾಷಣ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋ ಮಾತನ್ನು ಹೇಳಿ, ಇವತ್ತು ಭಾನುವಾರ ನಮ್ಮ ಕಡೆ ರಥೋತ್ಸವಗಳು ಜಾಸ್ತಿ ಇದೆ. ಇವತ್ತು ಸುಮಾರು 9 ಕಡೆ ಹೋಗ್ಬೇಕು ರಥೋತ್ಸವಕ್ಕೆ. ನಾನು ಚೌಡಪ್ಪ ರಿಕ್ವೆಸ್ಟ್ ಮಾಡಿದ್ದೆ, ಇವತ್ತು ದಯವಿಟ್ಟು ಆಗಲ್ಲಪ್ಪ, ದಯವಿಟ್ಟು ಕೈ ಬಿಟ್ಬಿಡಿ ಅಂದ್ರೆ ಸಾಧ್ಯನೇ ಇಲ್ಲ ಸರ್, ನೀವು ಬಂದು 1 ನಿಮಿಷ ಬಂದು ಹೋಗಬೇಕು ಅಂದ್ರೆ ಅದಕ್ಕೋಸ್ಕರ ಬಂದಿದ್ದೇನೆ. ನಿಮ್ಮ ಕಾರ್ಯಕ್ರಮಕ್ಕೆ ಶುಭ ಕೋರ್ತಾ ಇದ್ದೇನೆ. ಒಂದು ವಿಚಾರ ಹೇಳ್ತಾ ಇದ್ದೇನೆ, ಯಾವ ಸಮಾಜ ಶಿಕ್ಷಕರನ್ನ ಕಡೆಗಣಿಸುತ್ತೋ ಆ ಸಮಾಜಕ್ಕೆ ಭವಿಷ್ಯ ಇಲ್ಲ ಅನ್ನೋದನ್ನ ಎಲ್ಲ ಹಿರಿಯರು ಹೇಳಿದ್ದಾರೆ. ನೋ ಸೊಸೈಟಿ ವಿಲ್ ರೈಸ್ ಅಬೌವ್ ದ ಲೆವೆಲ್ ಆಫ್ ಅ ಟೀಚರ್. ನೋ ಸೊಸೈಟಿ ವಿಲ್ ರೈಸ್ ಅಬೌವ್ ದ ಲೆವೆಲ್ ಆಫ್ ಅ ಟೀಚರ್. ಸಮಾಜ ಚೆನ್ನಾಗಿದೆ, ದೇಶ ಅಭಿವೃದ್ಧಿ ಆಗಿದೆ, ಸಂಸ್ಕಾರಯುತ ಸಮಾಜದಲ್ಲಿ ಬಹಳ ವಿಶೇಷವಾದ ಗೌರವವನ್ನು ಹೊಂದಿದೆ ಅಂದ್ರೆ ಅಲ್ಲಿನ ಗುರುಗಳಿಗೆ ಆ ಗೌರವ ಸಲ್ಲುತ್ತೆ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ, ಎಲ್ಲ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ಗುರುಗಳನ್ನ ಎಲ್ಲ ದೇವರಿಗೆ ನಾವೆಲ್ಲ ಸಮರ್ಪಣೆ ಮಾಡ್ತಾ ಇದ್ದೇವೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ರಿಗೂ ಸಮರ್ಪಣೆ ಮಾಡ್ತಾ ಇದ್ದೇವೆ. ಅಂತ ಗುರುಗಳೆಲ್ಲ ಸೇರಿ ಸಮಾಜ ಕಟ್ಟುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ನಿರಂತರವಾಗಿ ಜೀವನದಲ್ಲಿ ಸಮಾಜ ಕಟ್ಟೋದು ಒಂದು ಕಡೆ ಆದರೆ ಸವಾಲುಗಳನ್ನು ಎದುರಿಸೋದು ಮತ್ತೊಂದು ಕಡೆ. ಈ ಸವಾಲುಗಳು ಯಾವಾಗಲೂ ನಮ್ಮ ಜೊತೆನೇ ಬರ್ತಾ ಇರುತ್ತೆ. ಈ ಸವಾಲುಗಳು ಮತ್ತು ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡೇ ದಾರಿಯಲ್ಲಿ ಮುಂದೆ ಇರುವ ಮುಳ್ಳುಗಳನ್ನ ಪಕ್ಕಕ್ಕೆ ತಳ್ಕೊಂಡು ಮುಂದಕ್ಕೆ ಸಾಗಬೇಕಾದ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೇವೆ. ಯಾರಿಗೂ ಬದುಕು ಸುಪ್ಪತ್ತಿಗೆ ಹಾಸನ ಅಲ್ಲ, ರತ್ನ ಕಂಬಳಿಯಾಗಿ ನಾವು ಯಾರಿಗೂ ಸಿಗಕ್ಕೆ ಸಾಧ್ಯನೇ ಇಲ್ಲ. ಅದು ಯಾವಾಗಲೂ ಮುಳ್ಳಿನ ಹಾದಿಯಾಗೇ ಇರುತ್ತೆ. ಆ ಮುಳ್ಳಿನ ಹಾದಿಯನ್ನ ಸುಗಮಗೊಳಿಸಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ನಮ್ಮೆಲ್ಲರ ಕರ್ತವ್ಯ ಮತ್ತು ನಮ್ಮೆಲ್ಲರ ಬುದ್ಧಿವಂತಿಕೆ ಅನ್ನೋದು ನಾವು ಕಲಿಬೇಕು. ನೀವೆಲ್ಲ ಬುದ್ಧಿವಂತರಿದ್ದೀರಿ. ಯಾಕೆಂದ್ರೆ ನನ್ನನ್ನ ನೀವು ಬೆಳೆಸಿ ಪೋಷಿಸಿ ವಿಧಾನ ಪರಿಷತ್ನಲ್ಲಿ ಸ್ಥಾನ ಕೊಡಿಸಿ ವಿಧಾನಸಭೆಯಲ್ಲಿ ಸ್ಥಾನ ಕೊಡಿಸಿ 20 ವರ್ಷಗಳ ಕಾಲ ನಿಮ್ಮ ಜೊತೆ ನಾನು ಇಟ್ಕೊಂಡಿದ್ದೀರಿ. ನಾನು ಮತ್ತು ನನ್ನ ಕುಟುಂಬ ನಿಮ್ಗೆಲ್ರಿಗೂ ಜೀವನ ಪರ್ಯಂತ ಋಣಿಯಾಗಿರ್ತೀವಿ ಅನ್ನೋ ಮಾತನ್ನ ವೇದಿಕೆ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದರೆ ಒಬ್ಬ ಜನಪ್ರತಿನಿಧಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಯಾವಾಗಲೂ ನಾನು ಯೋಚನೆ ಮಾಡ್ತಾ ಇರ್ತೇನೆ. ಜನ ಬೆಂಬಲ ಪಡ್ಕೊಳ್ಳೋದು ಬಹಳ ಈಸಿ ಅಲ್ಲ. ಜನ ಬೆಂಬಲ ಪಡೆದು ಮುಂದುವರಿಸೋದು ಬಹಳ ಕಷ್ಟ. ಆದರೆ ಜನ ಬೆಂಬಲದಿಂದ ಆಚೆ ಬಂದು ಗೌರವ ಸಂಪಾದನೆ ಮಾಡಿಕೊಳ್ಳೋದು ಕಷ್ಟ ಇದೆ. ಇಂಗ್ಲಿಷ್ ಒಂದು ಮಾತು ಹೇಳ್ತಾರೆ, ಮೇಕಿಂಗ್ ಫ್ರೆಂಡ್ಶಿಪ್ ಇಸ್ ಈಸಿ, ಕಂಟಿನ್ಯೂಯಿಂಗ್ ಫ್ರೆಂಡ್ಶಿಪ್ ಇಸ್ ವೆರಿ ಡಿಫಿಕಲ್ಟ್ ಅಂತ. ಒಂದ್ಸಲ ಗೆದ್ದು ಇನ್ನೊಂದ್ಸಲ ಗೆಲ್ಲೋದು ಭಾರಿ ಕಷ್ಟ, ಇನ್ನೊಂದ್ಸಲ ಗೆದ್ದರೆ ಮತ್ತೊಂದ್ಸಲ ಗೆಲ್ಲೋದು ಇನ್ನೂ ಕಷ್ಟ. ಹಾಗಾದ್ರೆ ಗೆಲ್ತಾ ಹೋಗ್ಬೇಕಾದ್ರೆ ನಿಮ್ಮ ವಿಶ್ವಾಸ ಮತ್ತು ಪ್ರೀತಿ ಮತ್ತು ನಿಮ್ಮ ಜೊತೆ ನಡವಳಿಕೆ, ನೀತಿ ಮತ್ತು ನಿಯತ್ತು ಅನ್ನೋದು ಈ ನಮ್ಮ ಜನಸೇವಕನಿಗೆ ಮತ್ತು ಪ್ರಜಾಪ್ರತಿನಿಧಿಗೆ ಬಹಳ ಅತ್ಯವಶ್ಯಕವಾಗಿರುವ ಒಂದು ವಿಚಾರ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ.
ಆ ನೀತಿ ಮತ್ತು ನಿಯತ್ತುಗಳನ್ನು ದೂರ ಇದ್ದಾಗ ನಾವು ಬೆಳಕಾಗಲ್ಲ, ನಿಮ್ಗೆಲ್ರಿಗೂ ದ್ರೋಹ ಮಾಡ್ದಂಗೆ ಆಗುತ್ತೆ ಅನ್ನೋ ಮಾತನ್ನ ಬಹಳ ವಿನಮ್ರವಾಗಿ ಅರ್ಥ ಮಾಡ್ಕೊಂಡಿದ್ದೇನೆ. ಆದ್ರಿಂದ 20 ವರ್ಷಗಳ ಕಾಲ ನಿಮ್ಮ ಜೊತೆ ನಿರಂತರ ಕೆಲಸ ಮಾಡಿದ್ದೇನೆ. ನಾನು ಬಹಳ ಧೈರ್ಯದಿಂದ ವೇದಿಕೆ ಮುಖಾಂತರ ಹೇಳ್ತೇನೆ, ನನ್ನ ಕ್ಷೇತ್ರ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಆದ್ರೂ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಯಾವುದೇ ಶಿಕ್ಷಕರು ಬಂದ್ರು ಅವ್ರನ್ನ ಗೌರವದಿಂದ ಅವ್ರನ್ನ ಸ್ವಾಗತಿಸಿ ಪ್ರೀತಿಸಿ ಅವ್ರನ್ನ ಕರ್ಕೊಂಡು ಹೋಗಿ ಕೆಲಸ ಮಾಡಿದ್ದೀನಿ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಿಮ್ಗೆಲ್ರಿಗೂ. ರಾಜಕಾರಣಿಗೆ ಎರಡು ಬಹಳ ಮುಖ್ಯ, ಕೈ ಮತ್ತು ಬಾಯಿ ಶುದ್ಧ ಇರಬೇಕು, ಹೃದಯ ದೊಡ್ಡದಾಗಿರ್ಬೇಕು, ಮನಸ್ಸು ನಿರ್ಮಲವಾಗಿ ಇರಬೇಕು. ಹಾಗಿದ್ದಾಗ ಮಾತ್ರ ರಾಜಕಾರಣಿ ಅವರ ಸ್ಥಾನಕ್ಕೆ ಬೆಲೆ ಕೊಡಕ್ ಸಾಧ್ಯ ಮತ್ತು ಗೌರವ ಅದಕ್ಕೆ ಮಹತ್ವ ಕೊಡಕ್ ಸಾಧ್ಯ. ಹಾಗಾಗಿ ಇವೆಲ್ಲವನ್ನು ಸಾಧ್ಯವಾದ ಮಟ್ಟಿಗೆ ತಕ್ಕ ಮಟ್ಟಿಗೆ ಪಾಲಿಸ್ಕೊಂಡು ಬಂದಿದ್ದೇನೆ ಅನ್ನುವ ಧನ್ಯತಾ ಭಾವ ನನ್ನಲ್ಲಿದೆ. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ, ತೊಂದರೆ ಮಾಡಿಲ್ಲ, ಜಾತಿ ಎಣಿಸಿಲ್ಲ, ಲಂಚ ಹೊಡೆದಿಲ್ಲ. ಯಾರಿಗಾದ್ರೂ ಜ್ಞಾಪಕ ಇದೆ ಲಂಚ ಹೊಡೆದಿದ್ದು? ನಾನು ಹೇಳ್ಬೇಕು, ಯಾರ ಇದ್ರೆ ಯಾರಾದ್ರೂ ಬಂದಾಗ ತಪ್ಪಾಗಿ ಮಾತಾಡಿದ್ದೀನ? ಎಲ್ಲ ಚೆಲ್ಲಿ ಯಾವಾಗಲೂ ನನ್ನ ರೂಮು ಜನರಿಂದ ತುಂಬಿ ತುಳುಕ್ತಾ ಇತ್ತು. ಒಂದಿನ MP ಪ್ರಕಾಶ್ ಅವರು ಈ ರಾಜ್ಯದ ಗೃಹ ಮಂತ್ರಿ ಉಪಮುಖ್ಯಮಂತ್ರಿ ಆಗಿದ್ದು, ಗೃಹ ಮಂತ್ರಿ ಆಗಿದ್ರು, ಆಗ MLC ಆಗಿದ್ದೆ ನಾನು. ಅವ್ರ ಹತ್ರ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ಗೆ ಒಂದು ಲೆಟರ್ ತಗೊಂಡೋದೆ. ಹೋದ ತಕ್ಷಣ ಬಾರೋ ತಮ್ಮ ಕೂತ್ಕೊಳ್ಳೋ ಅಂದ್ರು. ನಿಮ್ಗೆಲ್ಲ ಗೊತ್ತಿದೆ MP ಪ್ರಕಾಶ್ ಬಗ್ಗೆ ಬಹಳ ಗೌರವಸ್ಥರು, ಕೂತ್ಕೊಳ್ಳೋ ಅಂದ್ರು. ನಾನು ಅರ್ಜಿ ಕೊಟ್ಟು, ಸರ್ ನಾನು ಶಿಕ್ಷಕರ MLC, ನನಗೂ ಈ ಪೊಲೀಸ್ ಇಲಾಖೆಗೆ ಸಂಬಂಧ ಇಲ್ಲ, ಆದ್ರೆ ಸ್ನೇಹಿತರು ಬಂದು ರಿಕ್ವೆಸ್ಟ್ ಮಾಡಿದ್ದಾರೆ, ಇಂದ ಟ್ರಾನ್ಸ್ಫರ್ ಮಾಡಿಕೊಡಿ ಸರ್, ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ, ನಿಮ್ ಕೈಲಿ ಆದ್ರೆ ಮಾಡಿ, ಇಲ್ಲೇ ತಪ್ಪೆ ತೊಂದರೆ ಇಲ್ಲ ಸರ್ ಅಂತ ಹೇಳಿದೆ. ಅವರೊಂದು ಮಾತು ಹೇಳಿದ್ರು, ನೋಡಯ್ಯ ತಮ್ಮ, ನಾನು ಈ ರಾಜ್ಯದ ಗೃಹ ಮಂತ್ರಿ, ಯಾರ್ಯಾರ ರೂಮ್ಗೆ ಎಷ್ಟೆಷ್ಟು ಜನ ಬರ್ತಾರೆ, ಯಾವ್ಯಾವ ತರ ಜನ ಬರ್ತಾರೆ ಅಂತ ನನ್ನ ಹತ್ರ ಲೆಕ್ಕ ಇದೆ. ಎಲ್ಲೆಚ್ಚಲ್ಲಿ ನಿನ್ನ ರೂಮ್ಗೆ ಬರುವಷ್ಟು ಜನ ಯಾವ MLC ರೂಮ್ ಬರುವುದಿಲ್ಲ. ಹಾಗಾಗಿ ನಿನಗೆ ಬಹಳ ದೊಡ್ಡ ಭವಿಷ್ಯ ಇದೆ ಅನ್ನೋ ಮಾತನ್ನ MP ಪ್ರಕಾಶ್ ಅವರು 2006ರಲ್ಲೇ ಹೇಳಿದ್ರು. ಒಂದಿನ ಈ ಅರವಿಂದ್ ಲಿಂಬಾವಳಿ ಅವರು MLC ಆಗಿದ್ರು, ಇವಾಗ MLA. ನನ್ನ ರೂಮ್ ಪಕ್ಕದ ರೂಮ್ ಇತ್ತು ಅವ್ರು. ಎಲ್ಲೆಚ್ಚಲ್ಲಿ ನಾನು ರೂಮಿಂದ ದಾಟ್ಕೊಂಡು ಹೋಗ್ಬೇಕಾದ್ರೆ ಆಚೆ ಬಿಟ್ಟಿದ್ದ ಚಪ್ಪಲಿಗಳು ನೋಡಿ ಒಂದು ನಿಮಿಷ ನಿಂತ್ಕೊಂಡು ಒಂದು ಮಾತು ಹೇಳಿದ್ರು, ನಾರಾಯಣಸ್ವಾಮಿಯವರೇ, ನಿಮ್ಮ ರೂಮಿನ ಆಚೆ ಬಿಟ್ಟಿರೋ ಚಪ್ಪಲಿಗಳು ಯಾರಾದ್ರೂ ಎತ್ಕೊಂಡೋಗಿ ಮಾರ್ಕೊಂಡ್ರೆ 1 ವರ್ಷ ಜೀವನ ಆಗುತ್ತೆ, ಅಷ್ಟು ಜನ ಇದ್ದಾರೆ ನಿಮ್ಮ ರೂಮಲ್ಲಿ ಅಂತ ಹೇಳಿದ್ರು. ಅಷ್ಟು ವಿಶ್ವಾಸದಿಂದ ಕೆಲಸ ಮಾಡಿದ್ದೇವೆ. ಟೇಬಲ್ಗೆ ಹೋಗಿ ಕೆಲಸ ಮಾಡಿಕೊಟ್ಟಿದ್ದೇನೆ. ಎಲ್ಲ ಸಮಸ್ಯೆಗಳ ಅರಿವಿದೆ ನನಗೆ. ಎಲ್ಲ ಸಮಸ್ಯೆಗಳು ಪರಿಹಾರ ಮಾಡಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ನಿಮ್ಗೊಂದು ವಿಚಾರ ಗೊತ್ತಿರಲಿ, 88 ಜನ ಹೆಡ್ ಮಾಸ್ಟರ್ಗಳನ್ನ ಒಂದೇ ಆದೇಶದಲ್ಲಿ ₹1 ಲಂಚ ತಗೊಳ್ದಿರಾ BO ಪ್ರಮೋಷನ್ ಮಾಡಿದ್ದು ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸ. 88 ಜನ, 2,500-3 ಸಾವಿರ ಜನ ಅಸಿಸ್ಟೆಂಟ್ ಮಾಸ್ಟರ್ನ ಹೆಡ್ ಮಾಸ್ಟರ್ ಆಗಿ ಪ್ರಮೋಷನ್ ಮಾಡಿದ್ದು ಅದು ಇತಿಹಾಸನೇ. ನಾವೆಲ್ಲೂ ₹1 ಮುಟ್ಟಿಲ್ಲ, ಅನ್ನೇ ಜಾತಿ ಕೇಳಿಲ್ಲ. ಕೆಲಸ ಬಂದಾಗ ಯಾವರಪ್ಪ ಅಂತ ಏನ್ ಕೆಲಸ ಅಂತ ಕೇಳ್ತೀನಿ ಹೊರತು ನಿಮ್ದು ಯಾವರು, ನಿಮ್ಗೆ MLC ಯಾರು, ಅವ್ರ ಹತ್ರ ಹೋಗು ಇವ್ರ ಹತ್ರ ಹೋಗು, ನೋ. ಹಾಗಾಗಿ ನೀವೆಲ್ಲರೂ ಸೇರಿ ಸಾಧಕರು ಇದ್ದೀರಿ, ಸಾಧನೆನೂ ಮಾಡಿದ್ದೀರಿ, ಸಮಸ್ಯೆಗಳ ಪರಿಹಾರನೂ ಮಾಡಿಸ್ಕೊಂಡಿದ್ದೀರಿ. ಆದ್ರೆ ಸಮಸ್ಯೆಗಳಿಗೆ ಸಾವಿಲ್ಲ ಅಂತ. ಈ ಸಮಸ್ಯೆಗಳಿಗೆ ಸಾವಿಲ್ಲ, ಬರ್ತಾನೇ ಇರ್ತವೆ, ಒಂದು ಹೋದ್ರೆ ಇನ್ನೊಂದು ಬರ್ತದೆ ಏನೋ. ಹಾಗಾಗಿ ಬಂದ ಸಮಸ್ಯೆಗಳೆಲ್ಲ ಪರಿಹಾರ ಮಾಡಕ್ಕೆ ದಾರಿ ಹುಡ್ಕೊಂಡು ಹೋಗ್ತಾ ಇದ್ದೀರಿ. ಎಲ್ಲಾ ಸರ್ಕಾರಗಳಲ್ಲೂ ಕೆಲಸ ಮಾಡಿಸಿದ್ದೀರಿ, ಇಲ್ಲ ಅಂತ ಹೇಳಿಲ್ಲ. BJP ಸರ್ಕಾರದಲ್ಲಿ ನಾವು ಮಾಡಿಸಿದ್ದೀವಿ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇವಾಗ ಇರೋರು ಮಾಡ್ತಾರೆ, ಮುಂದೆ JDS ಸರ್ಕಾರ ಹಿಂದೆ ಇದ್ದಾಗ ಅವರಲ್ಲಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರಿವರ ಅನ್ನದೇ ಎಲ್ಲರೂ ನಮ್ಮವರೇ. ಇವನಾರವ ಅನ್ನದೇ ಇವ ನಮ್ಮವ ಅಂತ ಹೇಳಿ ಏನ್ ನಮ್ಮ ಹಿರಿಯರು ಹೇಳಿದ್ದಾರೆ. ಅದೇ ರೀತಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಹೋಗೋಣ. ಯಾವಾಗಲೂ ಒಗ್ಗಟ್ಟಿನಲ್ಲಿ ಬಲ ಇದೆ. ನಿಮ್ಮ ಈ ಸಮಾವೇಶಕ್ಕೆ, ನಿಮ್ಮ ಸಂಘಕ್ಕೆ, ನಿಮ್ಮ ಹೋರಾಟಕ್ಕೆ ಜಯವಾಗಲಿ ಅನ್ನೋ ಮಾತನ್ನ ವೇದಿಕೆ ಮುಖಾಂತರ ಹೇಳಿ, ನನ್ನನ್ನು ಈ ವೇದಿಕೆ ಕರೆದು ಸನ್ಮಾನಿಸಿ ಗೌರವವನ್ನು ಕೊಟ್ಟಂತ ನಿಮ್ಮೆಲ್ಲರಿಗೂ ಶಿರಸಾ ವಹಿಸಿ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.